ಮೊದಲಿಗೆ ಸಾಗರ್ ಅವರು, ಸರ್ ಹೇಳಿ ಸಾಗರ್, ದಾಮೋದರ್ ಅವರು ನಿಮ್ಮನ್ನು ನೋಡೋಕೆ ಅಂತ ಬಂದಿದ್ದಾರೆ. ಆಗ ಅಜಿತ್ ಇಮಿಡಿಯೇಟಾಗಿ ಅವರನ್ನು ಒಳಗಡೆ ಕಳಿಸಿ. ಸರಿ ಸರ್. ಆಗ ಸತ್ಯನ, ಯಾರಪ್ಪ ಅದು ದಾಮೋದರ್ ಅಂದರೆ, ಯಾಕೆ ನೀನು ಅವರನ್ನು ನೋಡೋದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಸತ್ಯನ, ನಿಜ ಗೊತ್ತಾಯಿತು ಅಂತ ಹೇಳಿದರೆ ನೀವು ನನಗಿಂತ ಎಕ್ಸೈಟ್ ಆಗ್ತೀರಾ. ಹೌದಾ, ಯಾರಪ್ಪ ಅವರು? ವೀರಣ್ಣ ಅವರ ಕೈಗೆ ಭೂಮಿ ಸಿಕ್ಕಿದಾಗ ವೀರಣ್ಣ ಅವರು ಬಿಜಾಪುರದ ಒಂದು ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಈಗ ಆ ಮನೆ ಯಜಮಾನರೇ ಇಲ್ಲಿಗೆ ಬರ್ತಾ ಇರೋದು. ಹಾಗಿದ್ರೆ ಭೂಮಿ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಹೇಳಿ ಸುಳಿವು ಸಿಗುತ್ತೆ ಅಂತ ಅರ್ಥ ಆಯಿತು. ಒಳ್ಳೆ ಪ್ರಗತಿ. ಸರ್ ನಮಸ್ಕಾರ, ಪ್ಲೀಸ್ ಕುಳಿತುಕೊಳ್ಳಿ ಸರ್ ಅಂತಾರೆ ಅಜಿತ್. ಆಗ ಸತ್ಯನ, ನಮಸ್ಕಾರ ಯಜಮಾನ್ರೆ, ಈ ವಯಸ್ಸಲ್ಲಿ ಇಲ್ಲಿ ತನಕ ಬಂದಿದ್ದೀರಲ್ಲ, ತುಂಬ ಸಂತೋಷ ಆಯಿತು. ಆಗ ಅಜಿತ್, ಸಾಗರ್ ಹೋಗಿ ಲಕ್ಷ್ಮಕ್ಕನಿಗೆ ಟೀ ತೊಗೊಂಡು ಬರೋದಕ್ಕೆ ಹೇಳಿ. ಸರಿ ಸರ್, ನಾನು ಬಿಜಾಪುರದಿಂದ ಬೆಂಗಳೂರಲ್ಲಿರೋ ನನ್ನ ಮಗನ ಮನೆಗೆ ಬಂದಿದ್ದೀನಿ. ಆಗ ಸತ್ಯನ, ಇಂಥ ವಯಸ್ಸಾದ ಸಮಯದಲ್ಲಿ ಮಕ್ಕಳೇ ಅಲ್ವಾ ಆಶ್ರಯ? ಹೌದಪ್ಪ, ನಮ್ಮ ಕಾರ್ ಡ್ರೈವರ್ ವೀರಣ್ಣನ ಬಗ್ಗೆ ನೀವು ಕೇಳ್ತಿದ್ದೀರಾ ಅಂತ ನನ್ನ ಮಗ ಹೇಳಿದ. ಆಗ ಅಜಿತ್, ಹೌದು ಸರ್, ನಾನು ನಿಮ್ಮ ಸಮಯ ವೇಸ್ಟ್ ಮಾಡದೆ ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ನಿಮ್ಮ ಹತ್ರ ಸುಮಾರು 22 ವರ್ಷದ ಹಿಂದೆ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ವೀರಣ್ಣನಿಗೆ ಒಂದು ಮಗು ಸಿಕ್ಕಿತ್ತು. ಆ ವಿಚಾರದ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ಗಳು ಗೊತ್ತಾ? ಆ ಘಟನೆ ನಡೆದು ಸುಮಾರು 22 ವರ್ಷ ಆಗಿರ್ಬೋದು, ಸರಿಯಾಗಿ ನೆನಪಿಲ್ಲ, ವಯಸ್ಸಾಯ್ತಲ್ಲ. ಆಗ ಸತ್ಯನ, ಯಜಮಾನರೇ, ನಿಮಗೆ ಏನು ನೆನಪಿದೆಯೋ ಅಷ್ಟನ್ನು ಮಾತ್ರ ಹೇಳಿ, ಪರವಾಗಿಲ್ಲ. ಶ್ರೀರಂಗಪಟ್ಟಣಕ್ಕೆ ನಮ್ಮ ನೆಂಟರನ್ನು ಬಿಡೋದಕ್ಕೆ ವೀರಣ್ಣ ಕಾರಲ್ಲಿ ಬಂದಿದ್ದ. ವಾಪಸ್ ಬರುವಾಗ ಆ ಮಗುನ ಕಾರಲ್ಲಿ ಕರ್ಕೊಂಡು ಬಂದಿದ್ದ ಅಂತ ಸ್ವಲ್ಪ ನೆನಪು. ಆಗ ಅಜಿತ್, ಅಂದರೆ ಆ ಮಗು ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದೆ ಅಂತ ಆಯಿತು. ಆ ಮಗುನ ಯಾರು ಕೊಟ್ಟಿದ್ದು ಅಂತ ನಿಮಗೇನಾದರೂ ವೀರಣ್ಣ ಅವರು ಹೇಳಿದ್ರಾ? ನೆನಪಿಲ್ಲ. ಆಗ ಲಕ್ಷ್ಮಿ ಟೀ ತಂದು ಕೊಡ್ತಾರೆ. ವೀರಣ್ಣ ಅವರಿಗೆ ಒಬ್ಬ ಹೆಂಗಸು ಮಗುನ ಒಪ್ಪಿಸುವಾಗ ಒಂದು ವಜ್ರದ ನೆಕ್ಲೆಸ್ನ ಕೊಟ್ರಂತೆ. ವಜ್ರದ? ನೀವು ಹೇಳ್ತಾ ಇರೋದು ನಿಜ ಅಲ್ವಾ? ಹೌದು ಸರ್, ನಾನು ಹೇಳ್ತಾ ಇರೋದು ನಿಜ. ಅದು ಸಿಕ್ಕಾಪಟ್ಟೆ ಬೆಲೆ ಬಾಳುವುದು ಅಂತ ವೀರಣ್ಣನೇ ಹೇಳ್ತಾ ಇದ್ದೆ. ಭೂಮಿನ ಹೆತ್ತವರು ತುಂಬ ಶ್ರೀಮಂತರೇ ಆಗಿರಬೇಕು ಅಲ್ವಾ ಸತ್ಯಣ್ಣ? ಭೂಮಿ ಹೆತ್ತವರು ಅಷ್ಟು ಶ್ರೀಮಂತರಾಗಿ ಭೂಮಿನ ಯಾಕೆ ಹುಡುಕ್ಲಿಲ್ಲ? ಅಥವಾ ಭೂಮಿ ಹೇಳೋ ಥರ ಬೇಡ ಅಂತ ಹೇಳಿ ಬೇರೆಯವರಿಗೆ ಕೊಟ್ಬಿಟ್ಟಿದ್ದ? ಆಗ ಸತ್ಯಣ್ಣ, ಅಜಿತ, ನೀನು ಹೇಳುವುದರಲ್ಲಿ ಸತ್ಯ ಇದೆ. ಇದು ಆಸ್ತಿಗೋಸ್ಕರ ನಡೀತಾ ಅಥವಾ ಯಾರಿಗಾದರೂ ಹೆದರಿ ಮರ್ಯಾದೆಗೆ ಆ ಮಗುನ ಬಿಟ್ಟು ಹೋದ್ರಾ ಅಂತ ಅದನ್ನೇ ಈಗ ನಾವು ಕಂಡು ಹಿಡಿಯಬೇಕಾಗಿರೋದು ಸತ್ಯಣ್ಣ. ಸರ್, ಈ ವಿಚಾರದ ಬಗ್ಗೆ ನಿಮಗೆ ಬೇರೆ ವಿಚಾರ ಏನಾದರೂ ನೆನಪಿದೆಯಾ? ಇಲ್ಲ ಸರ್, ವಯಸ್ಸಾದ ಮೇಲೆ ಮರುವು ಅನ್ನೋದು ಶಾಪ ಅಲ್ವಾ? ಆಗ ಅಜಿತ್, ನೀವು ಬಂದಿದ್ದು ನನಗೆ ತುಂಬ ಖುಷಿಯಾಯಿತು. ನಿಮ್ಮಿಂದ ತುಂಬ ಸಹಾಯ ಆಯಿತು. ಈ ವಿಚಾರದಲ್ಲಿ ನಿಮಗೇನಾದರೂ ನೆನಪಾಯಿತು ಅಂತ ಹೇಳಿದರೆ ನಿಮ್ಮ ಮಗನ ಹತ್ತಿರ ನನ್ನ ನಂಬರ್ ಇದೆ. ದಯವಿಟ್ಟು ಅವರ ಹತ್ತಿರ ಫೋನ್ ಮಾಡಿಸಿ ನನಗೆ ವಿಚಾರ ಮುಟ್ಟಿಸಿ. ಆಗ್ಬೋದು ಸರ್, ಬರ್ತೀವಿ ಸರ್ ನಾವಿನ್ನು. ಆಗ ಭೂಮಿ ಮನೆಯಲ್ಲಿ, ಸಾಹೇಬ್ರ ಜೊತೆ ನಾನು ಸ್ಟೇಷನ್ಗೆ ಹೋಗಬೇಕಿತ್ತು. ಆಗ ಸಾಹೇಬ್ರನ್ನ ನಾನು 2 ನಿಮಿಷಕ್ಕೂ ಮಾತಾಡಿಸ್ತಾ ಇರ್ಬೋದಾಗಿತ್ತು. ಈಗ ಸಾಹೇಬ್ರನ್ನ ನೋಡಿ 2 ಅವರ್ ಆಯಿತು. ಇರಲಿ, ಮಾತಾಡ್ಸೂ ಸಹ ಇಲ್ಲ. ಆ 2 ಅವರ್ ನನಗೆ 2 ದಿನ ಕಳೆದಂಗೆ ಆಗ್ತಾ ಇದೆ. ಛೇ, ಈ ಕಂಗಳು ಕದಲ್ತಾ ಇಲ್ಲ, ಈ ಬಾಯಿಂದ ಮಾತುಗಳು ಬರ್ತಾ ಇಲ್ಲ. ಮಾತು ಯಾಕೆ, ಒಂದು ಸಣ್ಣ ಬೈಗುಳ ಅದೂ ಬರ್ತಿಲ್ಲ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಲ್ಲ, ಫೋನ್ ಮಾಡಿಬಿಡ್ತೀನಿ. ಅಯ್ಯೋ, ಇವರು ಏನಿವರು ನನ್ನ ಫೋನ್ ಎತ್ತಾ ಇಲ್ವಲ್ಲ? ಸಾಹೇಬ್ರು ನನ್ನ ಮಿಸ್ ಕಾಲ್ ಆದರೂ ಮಿಸ್ ಮಾಡದೆ ಫೋನ್ ಮಾಡಬೇಕು ಅಷ್ಟೇ. ಆದರೂ ಸಾಹೇಬ್ರು ನನ್ನ ಫೋನ್ ಎತ್ತದೇ ಇರುವಷ್ಟು ಬ್ಯುಸಿ ಇರ್ತಾರ? ಸ್ಟೇಷನ್ ಮುಂದೆ ಬಂದು ಒಬ್ಬ ಧಿಕ್ಕಾರ, ಪೊಲೀಸ್ಗೆ ಧಿಕ್ಕಾರ. ಈ ಪೊಲೀಸ್ನವರಿಗೆ ಒಂದು ಸ್ವಲ್ಪನೂ ಜವಾಬ್ದಾರಿನೇ ಅನ್ನೋದು ಇಲ್ಲ. ನೋಡ್ರಪ್ಪ, ನನ್ನ ಹೆಂಡತಿ ಕಾಣೆಯಾಗಿ 2 ದಿನ ಆಯಿತು. ಯಾರು ಹುಡುಕಿ ಕೊಟ್ಟಿಲ್ಲ. ನನ್ನ ಹೆಂಡತಿ ಮೇಲೆ ಪ್ರೀತಿ ಮಮತೆ ಯಾರಿಗೂ ಇಲ್ಲ. ಇನ್ನೆಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ? ಎಲ್ಲ ಬರೀ ಉಪ್ಪು ಹುಳಿಕಾರ. ಧಿಕ್ಕಾರ, ಪೊಲೀಸ್ಗೆ ಧಿಕ್ಕಾರ. ಆಗ ಅಜಿತ್ ಬಂದು, ರೀ ಸಾಗರ್, ಏನು ನ್ಯೂಸೆನ್ಸ್ ಇವ್ರದು? ಆಗ ಸಾಗರ್, ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ನ ಹೆಂಡತಿ ಫೋಟೋ ಕೊಡಯ್ಯ ಅಂದರೆ ಫೋಟೋ ಇಲ್ವಂತೆ. ಅವನ ಹತ್ರ ಹೋಗಲಿ, ನಿನ್ನ ಹೆಂಡತಿ ಹೇಗಿದ್ದಾಳೆ ಅದನ್ನಾದರೂ ಹೇಳಯ್ಯ ಅಂದರೆ ಒಂದು ಸಲ ರುಕ್ಮಿಣಿ ವಸಂತ್ ಇದ್ದಂಗೆ ಇದ್ದಾಳೆ ಅಂತಾರೆ, ಇನ್ನೊಂದು ಸಲ ಪ್ರಿಯಾಂಕಾ ಚೋಪ್ರಾ ಇದ್ದಂಗೆ ಇದ್ದಾಳೆ ಅಂತಾರೆ. ಸರಿಯಾಗಿ ಹೇಳೋದೇ ಇಲ್ಲ ಸರ್ ಈ ವಯ್ಯ. ನೋ ವೇ, ತಪ್ಪು ಸರ್, ತಪ್ಪು. ಇವನು ಹೇಳ್ತಾ ಇರೋದು ತಪ್ಪು. ನನ್ನ ಹೆಂಡತಿ ಸೇಮ್ ನಾಗವಲ್ಲಿ ಇದ್ದಂಗಿದ್ದಾಳೆ ಸರ್. ಆದರೆ ನೀವು ಹೆದರ್ಕೋಬೇಡಿ ಸರ್, ಏನು ಮಾಡಲ್ಲ, ಹುಡುಕಿ ಕೊಡಿ ಸರ್, ಪ್ಲೀಸ್ ಹುಡುಕೊಡಿ ಸರ್. ಆಗ ಸಾಗರ್, ನೋಡಿ ಸರ್, ದಿನಕ್ಕೆ ಒಂದೊಂದು ಥರ ಹೇಳ್ತಾನೆ ಈ ಆಸಾಮಿ. ನಾವು ಅವರನ್ನು ಹೇಗೆ ಹುಡುಕೋಕೆ ಆಗುತ್ತೆ? ಆಗ ಅಜಿತ್, ರೀ ಯಜಮಾನ್ರೆ, ಪೊಲೀಸ್ ಅವರಿಗೆ ಅಲ್ಲ,
ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇರಬೇಕಾಗಿರೋದು, ನಿಮಗೆ ಅವರ ಮೇಲೆ ಪ್ರೀತಿ ಇರಬೇಕಾಗಿರೋದು. ನಿಮ್ಮ ಹೆಂಡತಿ ಹೇಗಿದ್ದರು, ಹೇಗೆ ಕಾಣೆಯಾದರು, ನೀವೇನಾದರೂ ಜಗಳ ಆಡಿದ್ರಾ ಅಥವಾ ಎಲ್ಲಿ ಹೋದರು ಏನು ಅನ್ನೋದನ್ನು ಹೇಳಿ. ನೋಡ್ರಪ್ಪ ನೋಡಿ, ನನ್ನ ಹೆಂಡತಿ ಹುಡುಕಿ ಕೊಡಿ ಅಂದರೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ಧಿಕ್ಕಾರ ಧಿಕ್ಕಾರ, ಪೊಲೀಸ್ನವರಿಗೆ ಧಿಕ್ಕಾರ, ಮಧ್ಯಪ್ರೇರಿತ ಜನಗಳಿಗೆ ಸ್ಪಂದಿಸದೇ ಇರೋ ಪೊಲೀಸರಿಗೆ ಧಿಕ್ಕಾರ. ಆಗ ಸತ್ಯನ, ರೀ ಸ್ವಾಮಿ, ಫಸ್ಟ್ ಆಫ್ ಆಲ್ ಸ್ಟೇಷನ್ ಹತ್ತಿರ ಬಂದು ಕುಡ್ಕೊಂಡು ಇಷ್ಟು ಗಲಾಟೆ ಮಾಡಿದ್ದೇ ದೊಡ್ಡ ತಪ್ಪು. ಜಾಸ್ತಿ ಮಾತಾಡಿದರೆ ಒದ್ದು ಒಳಗಡೆ ಹಾಕ್ತಾರೆ, ಹುಷಾರು. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಸರ್? ಆಗ ಸಾಗರ್, ಲಾಠಿ ರುಚಿ ತೋರಿಸ್ಲಾ ಇವನಿಗೆ? ಆಗ ಅಜಿತ್, ಬೇಡ ಸುಮ್ನಿರಿ, ಸಾಗರ್ ಆಲ್ರೆಡಿ ಕುಡ್ದಿದ್ದಾನೆ, ಇನ್ನು ಹೊಡಿತು ಅಂತ ಹೇಳಿದರೆ ಚೆನ್ನಾಗಿರಲ್ಲ, ಪಾಪ ಅನಿಸುತ್ತೆ. ಯಾರಿಗೆ ಪಾಪ? ನನ್ನ ಹೆಂಡ್ತಿನ ಹುಡುಕೊಡಿ, ಧಿಕ್ಕಾರ ಧಿಕ್ಕಾರ. ಆಗ ಅಜಿತ್ ಗಂಡು ತೋರಿಸಿ, ನೋಡು, ಒಳ್ಳೆ ಮಾತಲ್ಲಿ ಹೆಂಡ್ತಿ ಹೇಗೆ ಕಾಣೆಯಾದರು ಅನ್ನೋದನ್ನು ಇವರಿಗೆ ಹೇಳ್ತು ಅಂತ ಹೇಳಿದರೆ ನಿನ್ನ ಹೆಂಡ್ತಿ ಹುಡುಕೋದ್ರ ಕಡೆ ಕೆಲಸ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಈತ ಕುಡ್ಕೊಂಡು ಸ್ಟೇಷನ್ ಮುಂದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ಕಂಬಿ ಹಿಂದೆ ನಿಲ್ಲಿಸ್ಬೇಕಾಗುತ್ತೆ. ಗೋಧಿ ಬಣ್ಣದ ಥರ ಇದ್ಲು ಅಂತ ದಪ್ಪನೂ ಇಲ್ಲ ಅಂತ ಸಣ್ಣಗೂ ಇಲ್ಲ, ಮೀಡಿಯಮ್ ಆಗಿ ಇದ್ಲು. ಎತ್ತರ ಇಷ್ಟೇ ಇದ್ಲು, ನನಗಿಂತ ಕುಳ್ಳಿ, ಕಣ್ಣು ಮಾಮೂಲಿ, ಬಟ್ಟೆ ಕಲರ್ ಯಾವುದು ಅಂತ ಗೊತ್ತಿಲ್ಲ ಸರ್, ದಿನಕ್ಕೆ ಒಂದೊಂದು ಥರ ಸೀರೆ ಹಾಕೋತಾ ಇದ್ಲು. ಅಷ್ಟೇ ಸರ್ ಗೊತ್ತಿರೋದು. ಅಷ್ಟೊಂದೆಲ್ಲ ಯಾವ ಗಂಡ ತಾನೇ ನೆನ್ಪಿಟ್ಕೊಂಡಿರ್ತಾನೆ ಸರ್? ಆಗ ಅಜಿತ್, ಏನ್ರಿ ಮಾತಾಡ್ತಿದ್ದೀರಾ? ಹೆಂಡ್ತಿನ ಪ್ರೀತಿಸೋ ಪ್ರತಿಯೊಬ್ಬ ಗಂಡನೂ ಹೆಂಡ್ತಿ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು. ಹೆಂಡತಿನ ಮನಸಾರೆ ಇಷ್ಟಪಡುವಂಥ ಗಂಡ ಹೆಂಡತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಅಂಥದ್ರಲ್ಲಿ ನೀವು ಹೆಂಡ್ತಿನ ಕೊನೆಯದಾಗಿ ನೋಡಿದಾಗ ಅವರು ಯಾವ ಬಟ್ಟೆ ಹಾಕ್ಕೊಂಡಿದ್ರು ಅಂದರೆ ಅದು ನೆನಪಿಲ್ಲ ಅಂತ ಹೇಳ್ತಿರಲ್ಲ, ನಿಮಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಮದುವೆಯಾಗಿ 1 ವರ್ಷ ಕೂಡ ಆಗಿಲ್ಲ. ನನ್ನ ಹೆಂಡತಿ ಗುಣ ಅಷ್ಟೇ ಅಲ್ಲ, ಈಗ ನಾನು ಮನೆಯಿಂದ ಹೊರಡಬೇಕಾದ್ರೆ ನನ್ನ ಹೆಂಡತಿ ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ಲು, ಯಾವ ಕಲರ್ ಬಳೆ ಹಾಕ್ಕೊಂಡಿದ್ಲು, ಯಾವ ಓಲೆ ಹಾಕ್ಕೊಂಡಿದ್ಲು ಅಂತ ಕೂಡ ಹೇಳ್ಬೋದು. ಕಪ್ಪು ಬಣ್ಣದ ಸೀರೆ ಉಟ್ಕೊಂಡಿದ್ಲು, ಹಸಿರು ಗಾಜಿನ ಬಳೆ ಹಾಕ್ಕೊಂಡಿದ್ಲು, ಅವಳ 2 ಕೈನ ಉಂಗುರದ ಬೆರಳಿಗೆ ಉಂಗುರ ಹಾಕ್ಕೊಂಡಿದ್ಲು, ಹಣೆ ಮೇಲೆ ಕುಂಕುಮ, ನೋಡೋದಕ್ಕೆ ಸಾಕ್ಷಾತ್ ದೇವತೆ ನನ್ನ ಭೂಮಿ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಅಜಿತ್ಗೆ. ಸರ್, ನೀವು ಸಾಮಾನ್ಯ ಅಲ್ಲ ಸರ್, ಮಹಾನ್ ಪ್ರೇಮಿ. ನನ್ನ ಕಡೆಯಿಂದ ನಿಮಗೆ ದೊಡ್ಡ ನಮಸ್ಕಾರ ಸರ್. ಮನೆಯಲ್ಲಿ ಹೆಂಡತಿ ಫೋಟೋ ಇದೆ ಸರ್, ಹುಡ್ಕೊಂಡು ತರ್ತೀನಿ, ಬರ್ತೀನಿ ಸರ್. ಆಗ ಸಾಗರ್, ಯೋ ಯಜಮಾನ, ಸ್ವಲ್ಪ ನಿಂತ್ಕೋ, ನಿನಗೆ ಯಾವಾಗ ಬೇಕೋ ಆವಾಗ ಬಂದು ಹೋಗೋದಕ್ಕೆ ಇದೇನು ನಿಮ್ಮ ಮಾವನ ಮನೆ ಅಲ್ಲ. ಸ್ವಲ್ಪ ಕೆಲಸ ಇದಾವೆ, ಬಾ ಮುಗಿಸಿ ಹೋಗುವಂತೆ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಬಾರಯ್ಯ. ಆಗ ಸತ್ಯನ, ಭೂಮಿ ಮೇಲೆ ಅದು ಎಷ್ಟು ಕನಸು ಇಟ್ಕೊಂಡಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇಷ್ಟೊಂದು ಕಾವ್ಯಾತ್ಮಕವಾಗಿ ವೈಜ್ಞಾನಿಕವಾಗಿ ಅವಳನ್ನು ಹೊಗಳಿ ವಿವರಣೆ ಕೊಡ್ತೀಯಾ ಅಂತ ಗೊತ್ತಿರಲಿಲ್ಲ. ನನಗೆ ಗೊತ್ತು ಕಣೋ, ನೀನು ತುಂಬ ಅವಳನ್ನು ಆಳವಾಗಿ ಪ್ರೀತಿ ಮಾಡ್ತಿದೀಯಾ ಅಂತ. ಆದರೆ ಏನು ಮಾಡೋದು, ಆದಷ್ಟು ಬೇಗ ಇಬ್ಬರೂ ಒಂದಾಗಲಿ ಅನ್ನೋದೇ ನನ್ನ ಹಾರೈಕೆ. ನೀವು ಹೇಳಿದ ಹಾಗೆ ಆಗಬೇಕು ಅಂದರೆ ಭೂಮಿಗೆ ಅವಳ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು ಸತ್ಯನ. ಆಗ ಭೂಮಿ, ಸಾಹೇಬ್ರೆ, ನಾನು ನಿಮ್ಮನ್ನು ಇಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಲ್ಲ, ನನಗೇನಾದರೂ ನಿಮ್ಮ ಮೇಲೆ ಲವ್ ಆಗಿಬಿಟ್ಟಿದೆಯಾ? ಛೆಛೆ, ಆ ರೀತಿ ಎಲ್ಲ ಆಗೋಕ್ಕೆ ಸಾಧ್ಯ ಇಲ್ಲಪ್ಪ. ಸಾಹೇಬ್ರು ನಾನು ಮಾಡಿದ ಕಾಲ್ ನೋಡಿ ವಾಪಸ್ ನನಗೆ ಕಾಲ್ ಮಾಡ್ತಾರೆ. ಆಗ ನನ್ನ ಫೋನಲ್ಲಿ ನನ್ನವರು ಅಂತ ಕಾಲ್ ಬರುತ್ತೆ. ಅಂದರೆ ಅದರ ಅರ್ಥ ನನ್ನವರು ನನಗೆ ಕಾಲ್ ಮಾಡ್ತಾರೆ ಅಂತ. ನನ್ನವರು ನನಗೆ ಕಾಲ್ ಮಾಡ್ತಾರೆ ಅಂತ ನಗ್ತಾರೆ ಭೂಮಿ. ಸಾಹೇಬ್ರೆ, ಬೇಗ ಕಾಲ್ ಮಾಡಿ, ನಾನು ನಿಮ್ಮ ಕಾಲ್ಗೋಸ್ಕರನೇ ಇಷ್ಟೊತ್ತುವರೆಗೂ ವೇಟ್ ಮಾಡ್ತಾ ಇದ್ದೀನಲ್ಲ, ಬೇಗ ಮಾಡಿ. ಆಗ ಸ್ಟೇಷನ್ ಒಳಗೆ ಬಂದು ಸತ್ಯನ, ಟೀ ಇಟ್ಟು ಹೋಗಿದ್ದಾರೆ, ಆರಿ ಹೋಗಿದೆ, ನಾನು ಟೀ ಕುಡ್ಕೊಂಡು ಬರ್ತೀನಿ, ಹಾಗೆ ಒಂದು ಕಾಲ್ ಮಾಡೋದಿದೆ, ಮುಗಿಸ್ಕೊಂಡು ಬರ್ತೀನಿ. ಆಗ ಅಜಿತ್, ಮುಗಿಸ್ಕೊಂಡು ಬನ್ನಿ. ಫೋನ್ ನೋಡಿ 8 ಸಲ ಕಾಲ್ ಮಾಡಿದ್ದಾಳೆ ಭೂಮಿ. ಅಲ್ಲ, ಇದುವರೆಗೂ ಇಷ್ಟೊಂದು ಸಲ ಕಾಲ್ ಮಾಡಿದ್ದೇ ಇಲ್ವಲ್ಲ, ಏನಿರ್ಬೋದು? ಆಗ ಭೂಮಿ, ನನ್ನವರು ನನಗೆ ಕಾಲ್ ಮಾಡ್ತಿದ್ದಾರೆ. ಆದರೂ ಯಾಕೆ ಸಾಹೇಬ್ರೆ ನೀವು ನನಗೆ ಇಷ್ಟೊಂದು ಕಾಯಿಸ್ಬಿಟ್ರಿ? ಪಾಪ ನಮ್ಮವರು ಬ್ಯುಸಿ ಇದ್ರು ಅಂತ ಅನಿಸುತ್ತೆ. ಅಲ್ಲ, ಇಷ್ಟೊಂದು ಸಲ ಕಾಲ್ ಮಾಡಿದ್ದಾಳೆ, ಈಗ ನಾನು ಕಾಲ್ ಮಾಡ್ತು ಅಂತ ಅಂದರೆ ಪಿಕ್ ಮಾಡ್ತಿಲ್ಲ. ಆಗ ಭೂಮಿ, ನನ್ನವರಿಗೆ ಖಂಡಿತವಾಗ್ಲೂ ಟೆನ್ಷನ್ ಆಗ್ತಾ ಇರುತ್ತೆ, ನಾನು ಫೋನ್ ಎತ್ತುತ್ತಿಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ ನೋಡಿ. ಆಳಿದವನು ಬಾಳಿಯನು. ಫೋನ್ ಎತ್ತುತ್ತೀನಿ ಇರಿ, ನನಗೆ ಗೊತ್ತಿತ್ತು ನೀವು ಮತ್ತೆ ಕಾಲ್ ಮಾಡೇ ಮಾಡ್ತೀರಾ ಅಂತ. ಹಲೋ ಭೂಮಿ, ಏನಾಯಿತು? ಹಲೋ, ಅದೇ ಗೊತ್ತಿಲ್ಲ ನನಗೆ. ಅದೇ ಸಾಹೇಬ್ರೆ, ಗೊತ್ತಾಗ್ತಿಲ್ಲ ಏನಾಯಿತು. ಭೂಮಿ, 8 ಸಲ ಕಾಲ್ ಮಾಡಿದೀಯಾ, ಅದರ ಜೊತೆ ಮೆಸೇಜು ಮಾಡಿದೀಯಾ, ಎಲ್ಲ ಓಕೆ ಅಲ್ವಾ ಮನೆಯಲ್ಲಿ? ಏನೂ ಇಲ್ಲ ಸಾಹೇಬ್ರೆ, ಅದು ನೀವು ಮನೆಗೆ ಬನ್ನಿ, ಆಮೇಲೆ ಹೇಳ್ತೀನಿ ನಾನು. ಏನಾಯಿತು ಅಂತ ಈಗಲೇ ಹೇಳು, ಮನೆಯಲ್ಲಿ ಏನು ತೊಂದರೆ ಆಗಿಲ್ಲ ತಾನೇ? ಅಯ್ಯಯ್ಯೋ ಸಾಹೇಬ್ರೆ, ನೀವು ಹೆದರ್ಕೋಬೇಡಿ, ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಇದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಮತ್ತೆ ಇನ್ನೇನು ವಿಚಾರ ಭೂಮಿ, ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದಿ? ಸಾಹೇಬ್ರೆ,
ಅದು ಕರೆಂಟ್ ಬಿಲ್ ಕಟ್ಟೋದಕ್ಕೆ ನಾಳೆನೇ ಲಾಸ್ಟ್ ಡೇಟು, ಅದಕ್ಕೆ ಬೇಗ ಕಟ್ಬಿಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದು ಅಷ್ಟೇ. ಏನು? ಹಾಂ ಅಷ್ಟೇ ಸಾಹೇಬ್ರೆ. ಮೆಂಟಲ್. ಆಗ ಭೂಮಿ ಕಾಲ್ ಕಟ್ ಮಾಡ್ತಾರೆ. ಆಗ ದೇವಯಾನಿ, ಭೂಮಿ, ಏನು ದೇವಯಾನಿ ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ಏನದು? ಅದು ಆ್ಯಕ್ಚುಲಿ ನಿನಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಥ್ಯಾಂಕ್ಸಾ? ಭೂಮಿ, ಥ್ಯಾಂಕ್ಸ್ ಹೇಳುವಂಥದ್ದು ಏನಾಗಿದೆ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅಂಜು ಮತ್ತು ನಚ್ಚಿ ಎಂಗೇಜ್ಮೆಂಟ್ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೀತಲ್ಲ, ಅದಕ್ಕೆ ಮೂಲ ಕಾರಣ ನೀನೇ ಮಗಳೇ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ದೇವಯಾನಿಯಮ್ಮ. ಇದರಲ್ಲಿ ನಂದೇನಿದೆ? ಇದೆಲ್ಲ ದೊಡ್ಡವರ ನಿರ್ಧಾರ ಅಷ್ಟೇ. ಇದು ನಿನ್ನ ದೊಡ್ಡ ಗುಣನ ತೋರಿಸುತ್ತೆ. ಆದರೆ ನನ್ನ ಪ್ರಕಾರ ಇದಕ್ಕೆಲ್ಲ ಮೂಲ ಕಾರಣ ಈ ನನ್ನ ಮಗಳು ಭೂಮಿನೇ. ಸರಿ, ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ನೀವು ಹೇಳೋದಾದರೆ ಅದು ನನಗೆ ಖುಷಿನೇ. ಇರಲಿ ಬಿಡಿ ಭೂಮಿ, ಇನ್ನೊಂದು ವಿಷಯ, ಇನ್ನೊಂದು ಹೆಲ್ಪ್ ಆಗಬೇಕಿತ್ತು ನಿನ್ನಿಂದ. ನನ್ನಿಂದನಾ? ಏನದು? ಅಂಜು ಮದುವೆ ವಿಷಯದಲ್ಲೂ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಯಾಕಂದರೆ ನಿನಗೆ ಗೊತ್ತಲ್ಲ, ಈಗ ಮನೆಯಲ್ಲಿ ಪರಿಸ್ಥಿತಿಗಳು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಬೇಕು ಅಂತೀರಾ ದೇವಯಾನಿ ಅಮ್ಮ? ಏನಿಲ್ಲ, ಸಿಂಪಲ್. ಅಂಜು ಮತ್ತು ನಚ್ಚಿ ಮದುವೆನ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ. ಮನೆಯವರ ಮುಂದೆ ಎಲ್ಲ ನೀನೇ ಮಾತು ಶುರು ಮಾಡಬೇಕು. ನಾನಾ ದೇವಯಾನಿ ಅಮ್ಮ? ಇದು ಒಳ್ಳೆ ಸರಿ ಹೋಯ್ತು. ಅಲ್ಲ, ಆಡೋ ಹುಡುಗನಿಗೆ ಒಡೆತನ ಕೊಟ್ಟ ಹಾಗೆ ಅಡುಗೆ ಮಾಡೋ ನನಗೆ ಮದುವೆ ಜವಾಬ್ದಾರಿ ಕೊಡ್ತಿದ್ದೀರಲ್ಲ ನೀವು ದೇವಯಾನಿ ಅಮ್ಮ. ನೀವು ದೊಡ್ಡವರು. ನೀವು ಹೋಗಿ ಮದುವೆ ವಿಷಯ ಪ್ರಸ್ತಾಪ ಮಾಡಿದರೆ ಮನೆಯವರ ಮುಂದೆ ಮನೆಯವರೆಲ್ಲ ಖಂಡಿತ ಒಪ್ಕೋತಾರೆ. ಅದರಲ್ಲೂ ಅಂಜು ನಿಮ್ಮ ಮಗಳು. ನಿಮಗೆಲ್ಲ ಅಧಿಕಾರನೂ ಇದೆ ಮಾತಾಡೋದಕ್ಕೆ. ಮಾತಾಡಬಹುದು, ನಾನೇ ಹೇಳ್ಬೋದು. ಆದರೆ ನನಗೆ ಅಶ್ವಿನಿದೇ ಭಯ. ನಾನೇ ಮನಸ್ವಿನಿ ಅಂತ ಬಂದು ಸೇರ್ಕೊಂಡಿದ್ದಾಳೆ. ಅದರ ಹಿಂದೆ ಏನು ಉದ್ದೇಶ ಇದೆಯೋ, ಅವಳು ಏನು ಯೋಚನೆ ಮಾಡ್ತಾಳೋ ಒಂದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ, ಅವಳ ಪರವಾಗಿ ನಿಲ್ಲುತ್ತಿದ್ದೆ. ಶ್ರವಣ್ ಭಾವನ ಮಗಳು ಮನಸ್ವಿನಿ ಅವಳೇ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡು. ಆದರೆ ಈಗ ನಂಗೆ ಯಾಕೋ ಅಜಿತ್ ಮಾತಿನ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಅವನು ಸುಳ್ಳು ಹೇಳ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಅಶ್ವಿನಿ ಫ್ರಾಡ್ ಇರ್ಬೋದು ಅಂತ ನನಗೂ ಪಕ್ಕಾ ಅನ್ನಿಸ್ತಾ ಇದೆ. ಅಂದರೆ ದೇವಯಾನಿ ಅಮ್ಮ, ನೀವು ಹೇಳ್ತಾ ಇರೋದು ಕರೆಕ್ಟ್. ಹೌದು. ಅದಕ್ಕೆ ಅಮ್ಮ, ಅಷ್ಟು ಬೇಗ ಇನ್ಯಾವುದೋ ಹೊಸ ವಿಘ್ನ ಬರೋಕ್ಕೂ ಮುಂಚೆ ಅಂಜು ಮದುವೆ ನಚ್ಚಿ ಜೊತೆ ಆಗಿಬಿಡಬೇಕು. ಇಲ್ಲ ಅಂದರೆ ಜೀವನ ಪೂರ್ತಿ ನನ್ನ ಮಗಳಿಗೆ ಮದುವೆನೇ ಆಗಲ್ಲ. ಅದು ಅವಳ ಜಾತಕದಲ್ಲೇ ಇದೆ ಭೂಮಿ. ಇನ್ನು 3 ತಿಂಗಳು ಅಷ್ಟರಲ್ಲಿ ಅಂಜು ಮದುವೆ ಆಗಿಬಿಡಬೇಕು. ನನಗೆ ಅದೇ ದೊಡ್ಡ ಟೆನ್ಷನ್. ಪ್ಲೀಸ್ ಭೂಮಿ, ಏನಾದರೂ ಒಂದು ಅನಾಹುತ ಆಗೋಕ್ಕೂ ಮುಂಚೆ ಮನೆಯವರ ಹತ್ರ ಎಲ್ಲ ನೀನೇ ಮಾತಾಡಿ ಮುಂದೆ ನಿಂತು ಈ ಮದುವೆ ಒಂದು ನಡೆಸಿ ಕೊಟ್ಬಿಡು. ಪ್ಲೀಸ್ ದೇವಯಾನಿ ಅಮ್ಮ, ನೀವು ಇಷ್ಟೊಂದು ಕೇಳ್ತಿದ್ದೀರಾ ಅಂದರೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ನೋಡಿ ದೇವಯಾನಿ ಅಮ್ಮ, ಒಂದು ಮದುವೆ ಮಾಡಿಸಿದರೆ ಕೋಟಿ ಪುಣ್ಯ ಹಿರಿಯರು ಹೇಳ್ತಾರೆ ಅಂತ. ಪುಣ್ಯ ನನಗೆ ಸಿಗೋದೇ ಆದರೆ ನಾನು ಖಂಡಿತವಾಗ್ಲೂ ಮಾಡಿಸ್ತೀನಿ. ನೀವು ಯೋಚನೆ ಮಾಡಬೇಡಿ. ಇವತ್ತು ಸಂಜೆ ಎಲ್ಲರೂ ಮನೆಗೆ ಬರಲಿ. ಆಗ ನಾನೇ ಈ ಮದುವೆ ವಿಷಯನ ಎಲ್ಲರ ಹತ್ತಿರ ಮಾತಾಡ್ತೀನಿ. ಅಷ್ಟೇ ಅಲ್ಲ, ಬೇಗ ಮದುವೆ ಆಗೋ ಹಾಗೆ ನಾನೇ ಅವ್ರ ಹತ್ರ ಕೇಳ್ಕೊತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಸೋ ಮಚ್. ಭೂಮಿ ಎಲ್ಲರಿಗೂ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡುತ್ತಾರೆ. ಅದರ ಜೊತೆ ಎಲ್ಲರಿಗೂ ಬಿಸಿ ಬಿಸಿ ಟೀ ಕೊಡ್ತಾರೆ. ಆಗ ರಾಮನಾರಾಯಣ್, ಭೂಮಿ ಬಜ್ಜಿ ತುಂಬ ಚೆನ್ನಾಗಿದೆ, ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತಾ ಇದೆ. ಇನ್ನೊಂದು ಪ್ಲೇಟ್ ತೊಗೊಂಡು ಬಾರಮ್ಮ. ಸರಿ ಮಾವ. ಆಗ ಸಂಗೀತ, ಭೂಮಿ, ಇವರು ಹೇಳಿದ್ರು ಅಂತ ತಂದು ಕೊಟ್ಬಿಡ್ಬೇಡ ನೀನು. ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಬಜ್ಜಿ ಮಾಡೋದನ್ನು ಕಡಿಮೆ ಮಾಡು. ಇವರಿಗೆ ಇಷ್ಟ ಅಂತ ಜಾಸ್ತಿ ತಿಂದ್ಬಿಡ್ತಾರೆ. ಸಾಕು ರೀ ಅತ್ತೆ, ಒಂದು ದಿವಸ ತಿಂದರೆ ಏನೂ ಆಗಲ್ಲ. ದೇವಯಾನಿ ಅಮ್ಮ, ಬಿಸಿ ಬಿಸಿ ಟೀ ನಿಮಗೆ. ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಬರ್ತೀನಿ ಇರಿ. ಆಗ ರಾಮನಾರಾಯಣ್, ಅಜಿತ ಬಂದಿಯಾ? ನೋಡು, ನನ್ನ ಮುದ್ದಿನ ಸೊಸೆ ಒಳ್ಳೆ ಬಜ್ಜಿ ಮಾಡಿದ್ದಾಳೆ, ಬಾ ನೀನು ತಿನ್ಬಾ. ಆಗ ಭೂಮಿ, ರೀ ಬಂದ್ರ? ತುಂಬ ಆಯಾಸ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸ್ಟೇಷನಲ್ಲಿ ತುಂಬ ಕೆಲಸ ಇತ್ತಾ? ಅದೆಲ್ಲ ಬಿಡಿ, ಟೀ ಕಾಫಿ ಜ್ಯೂಸ್ ಏನು ಮಾಡ್ಕೊಳ್ಳಿ ನಿಮಗೆ? ಅಲ್ಲ, ನಿಮ್ಮನ್ನೇ ಕೇಳ್ತಾ ಇರೋದು. ಏನು ಬೇಕು ಹೇಳಿ, ಪಟಾಪಟ್ ಅಂತ ಮಾಡ್ಕೊಂಬರ್ತೀನಿ. ರೀ ನಿಮ್ಮನ್ನೇ ಕೇಳ್ತಾ ಇರೋದು. ಮಧ್ಯಾಹ್ನ ಊಟ ಮಾಡಿದ್ರಾ? ಆಗ ಅಜ್ಜಿ, ಅಪ್ಪ ಭೂಮಿ, ಅವನಿಗೆ ಉಸಿರಾಡೋಕೆ ಬಿಡಮ್ಮ, ಈಗ ತಾನೇ ಬಂದಿದ್ದಾನೆ. ಆಗ ಭೂಮಿ, ಅಜ್ಜಿ ಹೇಳ್ತಾ ಇರೋದು ಸರಿನೇ. ನೀವು ಸ್ವಲ್ಪ ಹೊತ್ತು ಬನ್ನಿ, ವಿಶ್ರಾಂತಿ ತಗೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಬೇಡ ಬೇಡ, ನೀವು ಹೋಗಿ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಫ್ರೆಶ್ ಅಪ್ ಆಗಿ ಬನ್ನಿ. ಆವಾಗ ನಿಮಗೆ ಜ್ಯೂಸು ಟೀ ಏನು ಬೇಕೋ ಅದು ಕೊಡ್ತೀನಿ, ಸರಿನಾ? ಆಗ ಅಜಿತ್, ನನಗೆ ಏನೂ ಬೇಡ. ಅದು ಎಲ್ಲ ಸರಿ, ನಾನು ಮಧ್ಯಾಹ್ನ ನಿಮಗೋಸ್ಕರನೇ ಹುಳಿ ಸಾರು ಮಾಡಿ ಕಳಿಸಿದ್ದೆ, ನಿಮಗೆ ಇಷ್ಟ ಅಂತ. ಊಟ ಮಾಡಿದ್ರಾ? ನನಗೆ ಹೊಟ್ಟೆ ಹಸಿತಾ ಇರಲಿಲ್ಲ, ಬೇಡ ಅನ್ನಿಸ್ತು. ಅಯ್ಯೋ ಹೌದಾ, ಹೋಗಲಿ ಬಿಡಿ. ಈಗ ನಿಮಗೇನು ಬೇಕು ಹೇಳಿ, ಅದನ್ನೇ ನಾನು ಮಾಡಿಕೊಡ್ತೀನಿ. ಆಗ ರಾಮನಾರಾಯಣ್, ಭೂಮಿ ಮಾತು ನಿಲ್ಲಿಸ್ಬಿಟ್ಟು, ಒಳ್ಳೆ ಟೀ ಮಾಡ್ತೀಯಾ? ಟೀ ತಂದು ಕೊಡು. ಅವನು ಸರಿ ಹೋಗ್ತಾನೆ. ನೀವು ಹೇಳಿದ್ದು ಸರಿನೇ, ಬಿಸಿ ಬಿಸಿ ಟೀ ತರ್ತೀನಿ. ಆಗ ಸಂಗೀತ, ಭಾಗ್ಯ ಅವರೇ ಬನ್ನಿ, ಭೂಮಿ ಒಳ್ಳೆ ಬಜ್ಜಿ ಮಾಡಿದ್ದಾಳೆ,
ಬನ್ನಿ ನೀವು ಕೂತ್ಕೊಂಡು ತಿನ್ನಿ. ಭೂಮಿ, ನಿಮ್ಮ ಅಮ್ಮನಿಗೆ ಒಂದು ಎಕ್ಸ್ಟ್ರಾ ಟೀ. ಹಾಂ ಅತ್ತೆ, ಸರಿ, ಚೆನ್ನಾಗಿ ಮಾಡಿದ್ದಾಳೆ, ತಿನ್ನಿ. ಆಗ ಭೂಮಿ, ಟೀ ನನಗೆ ಬೇಡ ಮಾವ, ಅವರು ಟೀ ಬೇಡ ಅಂತಿದ್ದಾರೆ. ಆಗ ರಾಮನಾರಾಯಣ್, ಭೂಮಿ, ಅವನಿಗೆ ಬೇಡ ಅಂದರೆ ನನಗೆ ತಂದು ಕೊಡಮ್ಮ, ನಾನು ಕುಡಿತೀನಿ. ಆಗ ಸಂಗೀತ, ಆಗಲೇ ಕೊಟ್ಟಿರೋದೇ ಇನ್ನೂ ಕುಡಿದಿಲ್ಲ, ಕೊಡಬೇಡ ಅವರಿಗೆ, ಸುಮ್ಮನೆ ಕುಡೀರಿ ಇದನ್ನು. ಅಮ್ಮ ಟೀ. ಅತ್ತೆ. ಆಗ ಸಂಗೀತ, ಸುಮ್ಮನಿರು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಕುಡೀರಿ ಮೊದಲು ಅದನ್ನೇ. ಆಗ ದೇವಯಾನಿ, ಟೀ ತುಂಬ ಚೆನ್ನಾಗಿತ್ತು ಭೂಮಿ. ಅಂಜು, ನಚ್ಚಿ ಮದುವೆ ವಿಷಯ ಎಲ್ಲರೂ ಇದ್ದಾರೆ. ಆಗ ಭೂಮಿ, ಅಜ್ಜಿ ಟೀ ಚೆನ್ನಾಗಿದೆಯಾ ಅಜ್ಜಿ? ನಾವು ಯಾಕೆ ಆದಷ್ಟು ಬೇಗ ಅಂಜು ಮತ್ತು ನಚಿಕೇತ್ ಮದುವೆ ಮಾಡಬಾರ್ದು? ಅಶ್ವಿನಿ, ಅಯ್ಯೋ ಭೂಮಿ, ಈಗಷ್ಟೇ ಎಂಗೇಜ್ಮೆಂಟ್ ಆಗಿ ಮದುವೆಗೆ ಒಂಚೂರು ಟೈಮ್ ಬೇಡವಾ? ಅಂದರೆ ನಾನು ಹೇಳ್ತಾ ಇರೋದು ಅವರಿಬ್ಬರಿಗೂ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆದರೂ ಅವರಿಗೆ ಒಂಚೂರು ಟೈಮ್ ಬೇಕಲ್ವಾ? ಆಗ ಭೂಮಿ, ಮನಸ್ವಿನಿ, ಪ್ರೀತಿ ಮಾಡೋರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ವರ್ಷಗಳು ಏನು ಬೇಕಾಗಿಲ್ಲ. ಅದರಲ್ಲೂ ನನ್ನ ಮೈದು ಮತ್ತು ಅಂಜು ಏನು ಬೇರೆ ಬೇರೆ ಇದ್ದವರಲ್ಲವಲ್ಲ, ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಬೆಳೆದವರು. ಹಾಗಾಗಿ ಅವರಿಗೇನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಸಮಯ ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಇನ್ನೂ 1 ತಿಂಗಳಲ್ಲಿ ಮದುವೆ ಆದರೆ ನಾನು ಆ ಮದುವೆನ ಕಣ್ತುಂಬ ನೋಡ್ಬೋದು. ಆಗ ಅಜ್ಜಿ, ಏನಮ್ಮ ಹಾಗಾದರೆ 1 ತಿಂಗಳ ಒಳಗೆ ಮದುವೆ ಆದರೆ ನೀನು ಇರ್ತೀಯಾ? ಆಮೇಲೆ ಎಲ್ಲಿ ಹೋಗ್ತೀಯಾ? ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಅವಳ ಮಾತು ಇಲ್ಲದೆ ಗಡಿಯಾರದ ಶಬ್ದನೂ ಸದ್ದು ಮಾಡುತ್ತಿದೆ. ಶಾರದಾ ಅತ್ತೆನ ನೋಡ್ಕೊಬೇಕು ಅನ್ನೋದು ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದರೆ ಭೂಮಿ ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಲ್ವಾ? ಆಗ ಭೂಮಿ, ಯಾಕೆ ಇವತ್ತು ನಮ್ಮ ಸಾಹೇಬರು ಇಷ್ಟೊಂದು ನೆನಪು ಆಗ್ತಿದ್ದಾರೆ? ಒಂದು ವೇಳೆ ನನಗೇನಾದರೂ ಸಾಹೇಬ್ರ ಮೇಲೆ ಪ್ರೀತಿ ಶುರುವಾಗಿಬಿಟ್ಟಿದೆಯಾ? ಆಗ ಅಜಿತ್ ಅಲ್ಲಿಗೆ ಬಂದಿರುತ್ತಾರೆ. ಭೂಮಿ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.